ವಾಂಗಿಭಾತ್ ಮಾಡೋಣ ಅಂದ್ಕೊಂಡು ಇಲ್ಲಿ ವಾಂಗಿಭಾತ್ಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ಬದನೆಕಾಯಿ ಮತ್ತು ಹುಣಸೆ ಹಣ್ಣು ನೆನಾಕಿದ್ದೀನಿ. 2 MTR ಪೌಡರ್ ತೊಗೊಂಡಿದ್ದೀನಿ. ಇನ್ನು 12 ರುಪೀಸ್ದು ಈರುಳ್ಳಿ ಮತ್ತು ಒಗ್ಗರಣೆಗೆ ಸ್ವಲ್ಪ ಮೆಣಸಿನ್ಕಾಯಿ, ಸಾಸಿವೆ, ಕರಿಬೇವಿನ ಸೊಪ್ಪು, ಬಟಾಣಿ ಆಲ್ರೆಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನೇನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಆಲ್ರೆಡಿ ಒಗ್ಗರಣೆ ಬಾಂಡಿ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದಿದ್ದೆ ಕರಿಬೇವಿನ ಸೊಪ್ಪು ಮತ್ತು ಮೆಣಸಿನ್ಕಾಯಿ, ಈರುಳ್ಳಿ, ಬಟಾಣಿ, ಸಾಸಿವೆ ಎಲ್ಲ ಹಾಕ್ಕೊತಾ ಇದ್ದೀನಿ. ಇವಾಗ ನೀಟಾಗಿ ಸ್ವಲ್ಪ ಸಾಫ್ಟ್ ಆಗೋ ಥರ ಮಾಡ್ಕೊಳ್ಳೋಣ. ಈ ಥರ ಸ್ವಲ್ಪ ಜಾಸ್ತಿ ಏನು ಬೇಡ. ತುಂಬ ಈಸಿ ವಾಂಗಿಭಾತ್ ಎಲ್ಲ ಮಾಡೋದು, ಬೇಗ ಆಗುತ್ತೆ. ಅನ್ನ ಒಂದು ಆಗಿದ್ರೆ ಸಪ್ರೇಟ್ ಮಾಡಿಕೊಂಡ್ರೆ ಇನ್ನೂ ಬೇಗ ಆಗುತ್ತೆ. ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಪಲಾವ್ ಆದಂಗೆ ಲೇಟ್ ಆಗುತ್ತೆ. ನೋಡಿ ಬದನೆಕಾಯಿ ಕೂಡ ಹಾಕ್ಕೊಂಡಿದ್ದೀನಿ ಇವಾಗಲೇ, ಅದು ಸ್ವಲ್ಪ ನೀಟಾಗಿ ಫ್ರೈ ಆಗಲಿ ಅಂತ. ನೋಡಿ ಬದನೆಕಾಯಿ ಸ್ವಲ್ಪ ಹೊತ್ತು 5 ನಿಮಿಷ ತಟ್ಟೆ ಮುಚ್ಚಿಟ್ರೆ ಸ್ವಲ್ಪ ನೀಟಾಗಿ ಫ್ರೈ ಸಾಫ್ಟ್ ಆಗುತ್ತೆ ಅಂತ ಅಷ್ಟೇ. ನೋಡಿ ಸಾಫ್ಟ್ ಆಗಿದೆ ಆಲ್ರೆಡಿ. ನೋಡಿ ಯಾವ ಥರ ಆಗಿದೆ ಅಷ್ಟೇ. ನೋಡಿ ಅದಕ್ಕೆ ಹುಣಸೆ ಹುಳಿ ನಿಂತ್ಕೊಂಡಿಲ್ಲ, ಅದು ಕೂಡ ಹಾಕ್ಕೊಂಡಿದ್ದೀನಿ ಇವಾಗಲೇ. 2 MTR ವಾಂಗಿಭಾತ್ ಪೌಡರ್ ಅದು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು 2 ಫುಲ್ ಹಾಕ್ಕೊಂಡಿದ್ದೀನಿ ನಾನು. ಇದು ಯಾವ ಥರ ಆಗ್ತಿದೆ ಅಂತ ಎಣ್ಣೆ ಇಟ್ಕೊತಾ ಇದ್ದೀನಿ ಆಲ್ರೆಡಿ. ಇದು ಫುಲ್ಲು ಗ್ರೇವಿ ಥರ ಆಗುತ್ತೆ. ಫುಲ್ ಹಾಕ್ಕೊಂಡಿದ್ದೀನಿ ನಾನು, ಸ್ವಲ್ಪನೂ ಕೂಡ ಹೆಚ್ಚಿಲ್ಲ. ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಳ್ಳೋಣ. ರುಚಿಗೆ ಬೇಕಾದಷ್ಟು. ನಾವು ಬದನೆಕಾಯಿ ಹಾಕ್ತಿಲ್ಲ ಆವಾಗಲೂ ಕೂಡ ಹಾಕೊಬೋದು. ನಾನು ಇವಾಗ ಹಾಕ್ಕೊತಾ ಇದ್ದೀನಿ. ನೋಡಿ ಫುಲ್ಲು ಎಲ್ಲ ಗ್ರೇವಿ ಥರ ಎಣ್ಣೆ ಬಿಟ್ಕೊಳ್ತಾ ಇರುತ್ತೆ, ನಿಮಗೆ ಗೊತ್ತಾಗುತ್ತೆ ನೋಡಿ ಯಾವ ಥರ ಆಗಿದೆ ಅಂತ. ಇನ್ನೇನು 2 ಸರಿ ಕುದ್ರೆ ಇನ್ನೇನು ಆಯಿತು ಅಂತ ಅಷ್ಟೇ, ಇನ್ನೇನಿಲ್ಲ. ಯಾವ ಥರ ಆಗ್ತಿದೆ ಅಂತ ನೀವೇ ನೋಡಿ. 5 ಮಿನಿಟ್ಸ್ ಅಷ್ಟೇ. ಅನ್ನ ಕೂಡ ಈ ಕಡೆ ಎಲ್ಲ ಆಗಿದೆ, ಉದುದ್ರಾಗಿ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ನೋಡಿ ನಾನು ಸ್ವಲ್ಪ ಟೇಸ್ಟ್ ಇನ್ನೂ ಜಾಸ್ತಿ ಖಾರ ಬೇಕು ನಮಗೆ ಅಂತ ಸ್ವಲ್ಪ ಖಾರದ ಪುಡಿ ಆ್ಯಡ್ ಮಾಡ್ಕೊತಿದ್ದೀನಿ. ನೋಡಿ ಕಲಿಸಿದಾಗ ಯಾವ ಥರ ಆಗಿದೆ ಅದು. ಇಷ್ಟೇ. ಈ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.